ಬೆನ್ನೆಲುಬನ್ನು ಯಾವಾಗಲೂ ಸ್ಟ್ರೈಟ್ ಇಟ್ಕೊಳ್ಳಿ. ಮಲಗುವಾಗ ಕಂಬಳ ಈಗಾದ್ರೂ ಮಲಗಿ, ಈಗಾದ್ರೂ ಮಲಗಿ, ಈಗಾದ್ರೂ ಮಲಗಿ, ಉಲ್ಟಾ ಆದರೆ ನೇರ ಆವಾಗ ಬೆಳಿಗ್ಗೆ ಎದ್ದಾಗ ಸ್ಕೂಲ್ಗೆ ಹೋಗ್ಬೇಕೋ ಅಂತ ಹೇಳಿ ಬರೋದಿಲ್ಲ ತಲೆಗೆ. ಹೇ ಸ್ಕೂಲ್ಗೆ ಹೋಗೋಣ ಅಂತ ಬರುತ್ತೆ. ಒಂದು ಬೆಳಿಗ್ಗೆ ಎದ್ದಾಗ ಸ್ಕೂಲ್ಗೆ ಹೋಗ್ಬೇಕು ಅದು ಎರಡು ತೋರ್ಸ ಅದರಲ್ಲಿ ಯಾವುದು ಆಗುತ್ತಿಲ್ಲ. ಇದು ಫಸ್ಟ್ ಬೆನ್ನೆಲುಬು ಸ್ಟ್ರೈಟ್. ಈಗ ಉಸಿರಾಟವನ್ನು ಹೇಗೆ ಸರಿ ಮಾಡುವುದು ಅಂತ ತೋರಿಸ್ತೀನಿ. ಯಾಕಂದ್ರೆ ಇವಾಗ ನಿಮ್ಮ ಹತ್ರ ಪ್ರಶ್ನೆ ಕೇಳಿದ್ರೆ ಊಟ ಎಷ್ಟು ಬಾರಿ ಮಾಡಿದ್ರೆ ನಿನ್ನಿಂದ ಇವತ್ತಿಗೆ 4 ಬಾರಿ 3 ಬಾರಿ ಅಂತ ಹೇಳ್ತೀರಾ. ನೀರು ಎಷ್ಟು ಕೊಡ್ತಿದ್ದೀರಾ ಅಂತ ಕೇಳಿದ್ರೆ ಹೇಳ್ತೀರಾ ಕೊಡ್ತೀನಿ 1 ಲೀಟರ್ 2 ಲೀಟರ್. ಆದ್ರೆ ಉಸಿರಾಟ ಎಷ್ಟು ಬಾರಿ ಮಾಡಿದಿರಾ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತೀರಾ. ಆದ್ರೆ ಉಸಿರಾಟ 1 ನಿಮಿಷ ಇದ್ದಿದ್ರೆ ಸತ್ತೋಗ್ತೀರಾ. ಊಟ ಇಲ್ಲದೆ ಇರ್ಬೋದು, ನೀರಿಲ್ಲದೇನೆ ಇರ್ಬೋದು, ಆದ್ರೆ ಉಸಿರಾಟ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದರಲ್ಲಿ ಮೋಸ ಮಾಡುತ್ತಾರೆ, ಅದನ್ನೇ ಮೋಸ ಮಾಡ್ಬಿಡ್ತೀವಿ. ಇವಾಗ ಫಸ್ಟ್ ಬೆನ್ನು ನೇರ ಇರಬೇಕು. ಇವಾಗ ನೀವು ಬನ್ನಿ, ಏನು ಮಾಡೋದಿಲ್ಲ, ನಾನು ಕಳಿಸ್ಬಿಟ್ಟಲ್ಲ ಮಾಡಿದೆ ಅಕ್ಕ ಅಣ್ಣ ಕರಿತೀನಿ ಹೆಸರು ಗೊತ್ತಿಲ್ಲ ಅದಕ್ಕೆ ಬೇರೆ ಎಷ್ಟು ನರ್ವಸ್ನೆಸ್. ಬೇರೆ ಬಂದಿದ್ದೆ ಹೇಳಿದ ತಕ್ಷಣ ಭಯ, ಎಲ್ಲಿ ಏನ್ ಮಾಡ್ತಾರೆ ಭಯ ಅಂತ ಆಗೋದಿಲ್ಲ. ಈಗ ಕೆಳಗಡೆ ಕೂತಿದ್ದಾರೆ, ಎಷ್ಟು ಜನ ಮಕ್ಕಳಿಗೆ ಕಾಣ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆದ್ರೂ ಇದು ಬೆನ್ನ ನೇರ ಇಲ್ಲ, ಇದು ನೇರ ಇಲ್ಲ. ತೋರಿಸ್ತೀನಿ ಹೇಗೆ. ನಮ್ಮ ಬೆನ್ನ ಮೂಳೆಗಳಲ್ಲಿ 5 ಭಾಗಗಳಿವೆ. ಒಂದು ಎಲ್ಬಾನ್ ಎಲ್ಟು ಅಂತ ಹೇಳ್ತಾರೆ, ತುಂಡಾಗಿದೆ, ತುಂಡು 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 ತುಂಡಾಗಿದೆ. ಈಗ 3ನೇ ಭಾಗ L3, ಅಲ್ಲಿಗೆ ಒಂದು ಪ್ರೆಷರ್ ಅನ್ನ ಕೊಡ್ಬೇಕು. ಈ L3 ಪ್ರೆಷರ್ ಕೊಡಿ, ಆದ್ರೂ ನೇರ ಇಲ್ಲ. ಯಾಕೆ ನೇರ ಇಲ್ಲ? ಈ ಕೈಗಳು ಹೊರಗಡೆ ಇದೆ, ಇದನ್ನ ತೊಡೆ ಮೇಲೆ ಇಟ್ಕೊಳ್ಳಿ, ಕೈನ ಓಪನ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ ಫ್ಯಾಕ್ಸ್ ಆಯ್ತಾ? ದಿಸ್ ಇಸ್ ದ ಪೊಸಿಷನ್. ಎಲ್ಲಿ ಹೇಗೆ ಯೋಗದಲ್ಲಿ ಕೈ ಹೊರಗಡೆ ಬಂತು ನನಗೆ ಗೊತ್ತಿಲ್ಲ. ಆಕ್ಚುಲಿ ಹೊರಗಡೆ ಬಂದ ತಕ್ಷಣ ಬಾಡಿ ಬೆಂಡ್ ಆಗಬೇಕು. ಯು ಶುಡ್ ಕೀಪ್ ಇಟ್ ಆನ್ ಎ ಲ್ಯಾಪ್, ದಟ್ ಇಸ್ ವೆನ್ ಯುವರ್ ಬಾಡಿ ಬಿಕಮ್ಸ್ ಸ್ಟ್ರೈಟ್. ನೀವು ಯಾವಾಗಲೂ ಯೋಗದಲ್ಲಿ ಇರುವಂತ ಹಳೆ ಕಾಲದ ಯೋಗದ ಮುದ್ರೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇಟ್ ಇಸ್ ಆಲ್ವೇಸ್ ಸ್ಟ್ರೈಟ್ ಲೈಕ್ ದಿಸ್, ಇಟ್ ಇಸ್ ನೆವರ್ ಔಟ್ ಸೈಡ್. ಐ ಡೋಂಟ್ ನೋ ಹೇಗೆ ಹೊರಗಡೆ ಹೋಗ್ತಿತ್ತು, ಐ ಡೋಂಟ್ ನೋ ಯಾವಾಗ ಹೋಗಿ ಯಾರು ಶುರು ಮಾಡ್ತಾರೆ. ಬಾಡಿ ವಿಲ್ ನೆವರ್ ಬಿಕಮ್ ಸ್ಟ್ರೈಟ್ ಲೈಕ್ ದಿಸ್, ದಿಸ್ ಇಸ್ ಆಲ್ವೇಸ್ ಸ್ಟ್ರೈಟ್ ಪೊಸಿಷನ್. ಇದು ಫಸ್ಟ್. ಸೆಕೆಂಡ್, ತಲೆ ಸ್ವಲ್ಪ ಹಿಂದೆ ಮಾಡಿ, ಬಾಡಿ ಹಿಂದೆ ಮಾಡಿ. ದಿಸ್ ಇಸ್ ದ ರೈಟ್ ಪೊಸಿಷನ್. ಇದು ಬಾಡಿ ಸ್ಟ್ರೈಟ್. ಓಕೆ, ಹೀಗೆ ಕೂತ್ಕೊಳ್ಬೇಕು. ಈಗ ನೀವೆಲ್ಲ ಕಾಲ್ ಕೆಳಗಡೆ, ಟೀಚರ್ ಹೇಳಿದ್ರು ನಿಮ್ಮ ಚಪ್ಪಲಿಗಳನ್ನ ತೆಗಿ. ಈಗ ಚೇರ್ ಕೂತಾಗ ಯಾವಾಗಲೂ ಹೀಗೆ ಚೇರ್ ಇದೆ, ಇದು ಆಕ್ಚುಲಿ ಬೆಲ್ಟ್ ಪೊಸಿಷನ್ ಕೊಡುತ್ತೆ ನಿಮಗೆ, ರಾಂಗ್ ಇದೆ. ನಿಮಗೆ ಪೊಸಿಷನ್ ಸ್ಟ್ರೈಟ್ ಆಗಬೇಕಾದ್ರೆ ನೀವು ನೋಡಿರ್ಬೋದು, ಐ ಡೋಂಟ್ ನೋ ಬಟ್ ಐ ನೋಟಿಸ್, ನಾನು ಯಾವಾಗಲೂ ಹೀಗೆ ಕೂತ್ಕೊಳ್ಳೋದಿಲ್ಲ. ಸರಿ ಅನ್ಕೊಂಡಿಲ್ಲ ನನಗೆ, ನನ್ನ ಬೆನ್ನು ಸ್ಟ್ರೈಟ್ ಆಗಿದೆ. ಆಲ್ವೇಸ್ ಈ ಬ್ಯಾಕ್ ಚೇರ್ ಕಾಲುಗಳನ್ನ ನೆಲದ ಮೇಲೆ ಇಟ್ಕೊಳ್ಬೇಕು. ಅದು ಬರೀ ಕಾಲು. ನಾನು ಯಾವ ಟ್ರೈನಿಂಗ್ ಎಲ್ಲೂ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಮಾಡಿದ್ರು ಹಾಲ್ ಹಾಕಿದಾಗ ಒಂದು ನಮಸ್ಕಾರ ಮಾಡಿ ಕಾಲಿಗೆ ಚಪ್ಪಲಿ ಹಾಕದೇ ಇರ್ತದೆ. ಯಾಕಂದ್ರೆ ನನಗೆ ಎನರ್ಜಿ ಬರುತ್ತೆ ಅಲ್ಲಿಂದ. ವೆರಿ ಕ್ಲಿಯರ್. ನೆನ್ನೆಂತೂ ಒಳಕ್ಕೂ ಅಂದ್ರೆ ಪ್ರಾಣಿಗಳನ್ನ ಕೂರಿಸುವಂತ ಜಾಗದಲ್ಲಿ ನಾವು ಟ್ರೈನಿಂಗ್ ಮಾಡಿದ್ರು, ತುಂಬಾ ಗಲೀಜಿತ್ತು. ಆದ್ರೂ ಟೀಚರ್ ಚಪ್ಪಲಿ ತೆಗ್ಬಿಡಿ ಮ್ಯಾಮ್, ಸಾರಿ ಚಾನ್ಸೇ ಇಲ್ಲ ಅಂತ. ಆದ್ರೂ ಚಪ್ಪಲಿ ತೆಗೆದಿದ್ದೀವಿ, ಯಾಕಂದ್ರೆ ಅಲ್ಲಿ ನಮಗೆ ಬರುವಂತ ಶಕ್ತಿ. ಸೊ ಇದು ಇಂಪಾರ್ಟೆಂಟ್. ಕೆಳಗಡೆ ಕೂತಾಗ ಯಾವ ಶೂಸ್ ಆಗಿ ಶಕ್ತಿ ಆಗುತ್ತೆ ಹಾಕೊಳ್ಬಾರ್ದು. ಮಧ್ಯಾಹ್ನ ಮೇಲೆ ಹೊರಗಡೆ ಲೈನಲ್ಲಿ ಇಟ್ಟು ಬನ್ನಿ, ಒಳಗಡೆ ಅಂದ್ರೆ ಎಲ್ಲಾದ್ರೂ ಸೈಡಲ್ಲಿ ಇಟ್ಕೊಂಡು ಬನ್ನಿ, ಆಯ್ತಾ? ಇವಾಗ ಪರವಾಗಿಲ್ಲ, ಶೂಸ್ ಹಾಕಬಹುದು. ಸೊ ಕಾಲುಗಳ ಮೇಲೆ ಬೇರೆ ಇರಬೇಕು. ಎರಡು ಮಕ್ಕಳು ಕೆಲವರು ನಿಮಗೆ ಮಾತಾಡೋದು ಸ್ವಲ್ಪ ಜಾಸ್ತಿ ಅಭ್ಯಾಸ ಇದ್ರೆ ಎಕ್ಸ್ಚೇಂಜ್ ಮಾಡಿದಾಗ ಅವಾಗ ಓಕೆ. ಎಸ್, ಸೊ ಕಾಲುಗಳ ಮೇಲೆ ಇಟ್ಕೊಳ್ಳಿ, ಬಾಡಿಯನ್ನು ಸ್ಟ್ರೈಟ್ ಇಟ್ಕೊಳ್ಳಿ. ಯಾಕೆ ಕಾಲು? ಥ್ಯಾಂಕ್ ಯು.
ಈಗ ಉಸಿರು ಒಳಗಡೆ ಇದೆ, ಅದನ್ನ ಹಿಡಿಬೇಕು. ಹಿಡಿಲಿಕ್ಕೆ ಹೇಳೋ ಒಂದು ಕೌಂಟ್ ಅದು 2, 3. ಈಗ ಉಸಿರನ್ನ ಬಿಡೋದು, ಬ್ರೀತ್ ಔಟ್ ಹೇಳ್ತೀವಿ. ಉಸಿರನ್ನ ಬಿಟ್ಟಾಗ ಒಂದು ಕೌಂಟ್ ಅದು 2, 3, 4, 5, 6. ಆಮೇಲೆ ಇಲ್ಲಿ ಕಷ್ಟ ಆಗುತ್ತೆ, ಏನೂ ಇಲ್ಲ ಇಲ್ಲಿ, ಅದು ಹಿಡಿಬೇಕು. 2, 3 ಮಾಡಿ ತೋರಿಸ್ತೀನಿ. ವೆರಿ ಇಂಪಾರ್ಟೆಂಟ್, ಇಲ್ಲಿ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಹಾಕಿಕೊಳ್ಳಿ. ಮಾಡಬೇಡಿ, ತೋರಿಸ್ತೀನಿ. ಟುಗೆದರ್ ಲೈನ್ ಶಾರ್ಟ್ ಹಾಕಿದಂತ ಹುಡುಗ ಮೇಲೆ ನೋಡಿ ಪ್ಲೀಸ್. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಹೀಗೆ ಕರಿತೀನಿ ನಾನು. ಇವಾಗ ಮನುಷ್ಯರ ತರ ರೆಸ್ಪಾಂಡ್ ಅದ ಈ ರೆಸ್ಪಾಂಡ್ ಅದ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ಇಲ್ಲಿ ಕೂತಿದ್ದೀರಾ ನೀವು. ಸೊ ಐ ವಿಲ್ ಟೆಲ್ ಬ್ರೀತ್ ಇನ್ 2, 3, 4, 5, 6. ಹೋಲ್ಡ್ 2, 3. Breathe out 2, 3, 4, 5, 6. Hold 2, 3. ಇವಾಗ ಗಮನಿಸಬೇಕಾದ ವಿಷಯ ಏನಂದ್ರೆ ಉಸಿರಾಟ ಮಾಡಿದಾಗ ಮಾಡಕ್ ಹೋಗ್ಬೇಡಿ, ತಪ್ಪು ಇದು. ನನ್ನ ಕೌಂಟ್ ಪ್ರಕಾರ ಮಾಡಕ್ ಹೋಗಿ ಎಷ್ಟೋ ಮಕ್ಕಳಿಗೆ, ಕೂತಂತ ಮಕ್ಕಳಿಗೆ 4 ಕೌಂಟಲ್ಲೇ ಉಸಿರಾಟ ಮೇಲೆ ಹೋಗ್ಬೋದು, 6 ತನಕ ಹೋಗ್ಬಿಟ್ಟು ಕಷ್ಟ ಆಗ್ಬೋದು. ಅದರ ಅರ್ಥ ನಿಮ್ಮ ಚೆಸ್ಟ್ ಅಲ್ಲಿ ಕಂಡೀಷನ್ ಆಗುತ್ತೆ. ಎರಡನೇದು, ಉಸಿರಾಟ ಮಾಡಿದಾಗ ನಿಮ್ಮ ಗಮನ ಉಸಿರಾಟದ ಮೇಲೆ ಹಾಕಲಿಕ್ಕೆ ಕಷ್ಟ ಆಗ್ಬೋದು. ಯಾವ ತಲೆಯಲ್ಲಿ ಉಸಿರಾಟದ ಮೇಲೆ ಇರಬೇಕು. ಅದು ಮಾಡಕ್ಕೆ ಯಾವ ಯಾವ ಮಕ್ಕಳಿಗೆ ಕಷ್ಟ ಇದೆ, ಅವರು ಎಲ್ಲ ಮಕ್ಕಳು ಕಲೀಲಿಕ್ಕೆ ಚೆನ್ನಾಗಿಲ್ಲ, ಅವರಿಗೆ ಕಲಿಯಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ಉಸಿರಾಟದ ಮೇಲೆ ಗಮನ ಹಾಕಲಿಕ್ಕೆ ಆಗ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವ ಮಕ್ಕಳಿಗೆ ಕಲಿಯಲಿಕ್ಕೆ ಚೆನ್ನಾಗಿಲ್ಲ, ಆದ್ರೂ ಪ್ರಯತ್ನ ಪಟ್ಟು ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಹಾಕಿಕೊಳ್ತೀರೋ ನಿಮಗೆ 100% ಕಲಿಲಿಕ್ಕಾಗುತ್ತೆ. ಇದು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ ಇವತ್ತು ಒಂದು ವಿಧಾನ. ಉಸಿರಾಟ ಮಾಡಿದಾಗ ಕೆಮ್ಮು ಬರುತ್ತೆ, ಚೆಸ್ಟ್ ಅಲ್ಲಿ ಕಂಡೀಷನ್ ಇದೆ. ಉಸಿರಾಟ ಮಾಡಿದಾಗ ನಿದ್ದೆ ಬರುತ್ತೆ, ಚೆಸ್ಟ್ ಅಲ್ಲಿ ಕಂಡೀಷನ್ ಇದೆ. ಅಂದ್ರೆ ಇವತ್ತು ಮಕ್ಕಳ ಎಲ್ಲರೂ ಟ್ರೈ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಹಾಕಿಕೊಳ್ಳಿ. 4ನೇ ಕೌಂಟಿಗೆ ಹೋಗುವಾಗ ಮೇಲೆ ಹೋಗ್ಬೋದು, ತೊಂದರೆ ಇಲ್ಲ. ಅದನ್ನ 15 ಡೇಸ್ ಅಲ್ಲಿ ಎವ್ರಿ ಡೇ 2 ಸೆಟ್ 3 ಸೆಟ್ಗಳನ್ನ ಮಾಡಲೇಬೇಕು. ಒಂದು ಸೆಟ್ ಅಲ್ಲಿ 7 ಬಾರಿ, ಅಂದ್ರೆ 6 ಕೌಂಟ್ ಮೇಲೆ ಹೋಲ್ಡ್ ಫಾರ್ 3 ಕೌಂಟ್ಸ್, 6 ಕೌಂಟ್ ಬಿಡೋದು, ಹೋಲ್ಡ್ ಫಾರ್ 3 ಕೌಂಟ್, 6, 3, 6, 3. ಇದಕ್ಕೆ ನಾರ್ಮಲ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಇಂಥದ್ದು 7 ಬಾರಿ ಮಾಡಬೇಕು ಒಂದು ಸೆಟ್ ಅಲ್ಲಿ. ಇದನ್ನ 3 ಸೆಟ್ಗಳನ್ನ ದಿನದಲ್ಲಿ ಮಾಡಲೇಬೇಕು, ಜಾಸ್ತಿ ಮಾಡೋದು ಪರವಾಗಿಲ್ಲ. ಬ್ರೀದಿಂಗ್ ಮಾಡುವಾಗ ಯಾರಿಗಾದ್ರೂ ಅಂತ ಬಂದ್ರೆ ಬಿಲೀವ್ ಮೀ, ಚೆಸ್ಟ್ ಇಸ್ ನಾಟ್ ಬ್ರೇಕ್, ಕಂಡೀಷನ್ ಟು ಚೆಸ್ಟ್. ಓಕೆ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಇವತ್ತು ಸೂಪರ್ ದಿನ. ಓಕೆ, ಎಲ್ಲರೂ ನೇರವಾಗಿ ನಿಂತ್ಕೊಳ್ಳಿ, ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಕೊಳ್ಳಿ. ನಿಮ್ಮ ತೊಡೆ ಮೇಲೆ ಯಾಕೆ ಆ ಕಡೆ ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ, ಹೊರಗಡೆ ಎಲ್ಲ. ಯಾವ ಕುತ್ತಲು ಬೇಡ ನನಗೆ, ಓಪನ್ ಆರ್ಮ್ಸ್. ವಿಡಿಯೋ ಮಾಡುವಂತ ಟೀಚರ್ಸ್ಗಳು ನಿಮ್ಮನ್ನ ಗ್ರೂಪಿಗೆ ಸೇರಿಸ್ತೀವಿ, ಎಲ್ಲ ಟೆಕ್ನಿಕ್ಸ್ ವಿಡಿಯೋಗಳನ್ನ ಕಳಿಸ್ತೀವಿ. ಓಕೆ, ಆಲ್ರೆಡಿ ಕಳಿಸಾಗಿದೆ ಒಂದು ಸೆಟ್. ಒಂದ್ಸರಿ ಎಲ್ಲ ಟೀಚರ್ಸ್ಗಳನ್ನ ಸೇರಿಸಿದ್ರೆ ಇನ್ನೊಂದು ಸೆಟ್ ಅನ್ನ ಕಳಿಸ್ತೀವಿ, ಸೇಮ್ ವಿಡಿಯೋಸ್. ಸೊ ನೀವು ಅಭ್ಯಾಸಗಳನ್ನ ಮಾಡಿ ನಿಮ್ಮಲ್ಲಿ ಬರುವಂತಹ ವ್ಯತ್ಯಾಸವನ್ನ ನಿಮ್ಮಲ್ಲಿ ನೋಡ್ಕೊಳ್ಳಿ. ಸೊ ಬೆನ್ನನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ, ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಚಿಕೊಳ್ಳಿ. ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನ ಫಸ್ಟಿಗೆ ಹಾಕೊಳ್ಳಿ. ನಿಮ್ಮಲ್ಲಿ ಒಂದು ಸಮಾಧಾನವನ್ನ ಗಣಿ. ನಿಮ್ಮ ಉಸಿರಾಟದ ಮೇಲೆ ಗಮನವಿರಲಿ. ಒಂದು ಶಾಂತತೆಯನ್ನು ಅನುಭವಿಸಿ. ಈಗ ಉಸಿರಾಟದ ಕ್ರಿಯೆಯನ್ನು ಶುರು ಮಾಡೋಣ. ಬ್ರೀತ್ ಇನ್ 2, 3, 4, 5, 6. ಹೋಲ್ಡ್ 2, 3. ಬ್ರೀತ್ ಔಟ್ 2, 3, 4, 5, 6. ಹೋಲ್ಡ್ 2, 3. ಬ್ರೀತ್ ಇನ್ 2, 3, 4, 5, 6. Hold 2, 3. Breathe out 2, 3, 4, 5, 6. Hold 2,
3. Breathe in 2, 3, 4, 5, 6. Hold 2, 3. Breathe out 2, 3, 4, 5, 6. Hold 2, 3. Breathe in 2, 3, 4, 5, 6. Hold 2, 3. Breathe out 2, 3, 4, 5, 6. Hold 2, 3. Breathe in 2, 3, 4, 5, 6. Hold 2, 3. Breathe out 2, 3, 4, 5, 6. Hold 2, 3. Breathe in 2, 3, 4, 5, 6. Hold 2, 3. Breathe out 2, 3, 4, 5, 6. Hold 2, 3. ಉಸಿರಾಟವನ್ನ ಸಹಜ ಸ್ಥಿತಿಗೆ ತನ್ನಿ. ಹಾಗೆ ಕೂತಿರಿ. ಒಂದು ಸೆಟ್ ಉಸಿರಾಟವನ್ನ ಮಾಡಿದೀವಿ. ಹಾಗೆಯೇ ಕೂತಿರಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ನಿಮ್ಮ ಬೆನ್ನು ಸ್ಟ್ರೇಟ್ ಆದಾಗ ನಿಮಗೆ ಉಸಿರಾಟ ಮಾಡಕ್ಕೆ ಸುಲಭ ಆಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ನಿಮ್ಮ ತಲೆಗಳು ಸ್ಟ್ರೇಟ್ ಇರಬೇಕು. ಕೆಲವು ಮಕ್ಕಳದ್ದು ತಲೆ ಬೆಂಡಿದೆ, ಉಸಿರಾಟವನ್ನ ಮಾಡಕ್ಕೆ ಕಷ್ಟ ಆಗುತ್ತೆ. ಅದೆಲ್ಲ ಮಕ್ಕಳು ಕಲಿಯೋಕ್ಕೂ ತುಂಬಾ ಕಷ್ಟ ಇದೆ. ನಿಮಗೆ ಅರ್ಥ ಮಾಡ್ಕೊಳ್ಳಿ ಮಗ. ಎರಡನೇ ಸೆಟ್ ಉಸಿರಾಟವನ್ನ ಶುರು ಮಾಡೋಣ. ಇಲ್ಲಿ 2, 3, 4, 5, 6. Hold 2, 3. Breathe out 2, 3, 4, 5, 6. Hold 2, 3. Breathe in 2, 3, 4, 5, 6. Hold 2, 3. Breathe out 2, 3, 4, 5, 6. Hold 2, 3. Breathe in 2, 3, 4, 5, 6. Hold 2, 3. Breathe out 2, 3, 4, 5, 6. Hold 2, 3. Breathe in 2, 3, 4, 5, 6. Hold 2, 3. Breathe out 2, 3, 4, 5, 6. Hold 2, 3. Breathe in 2, 3, 4, 5, 6. Hold 2, 3. Breathe out 2, 3, 4, 5, 6. Hold 2, 3. Breathe in 2, 3, 4, 5, 6. Hold 2, 3. Breathe out 2, 3, 4, 5, 6. Hold 2, 3. Normalize your breathing. ಉಸಿರಾಟವನ್ನ ಸಹಜ ಸ್ಥಿತಿಗೆ ತನ್ನಿ. ಈಗ ಎರಡೂ ಕೈಗಳನ್ನ ಉಜ್ಜುತ್ತಾ ಆ ಸುಂದರವಾದ ಶಾಖವನ್ನ ನಿಮ್ಮ ಮುಖಕ್ಕೆ, ನಿಮ್ಮ ಕಣ್ಣಿಗೆ ಹಾಕಿ. ಸೂಪರ್, ವೆರಿ ನೈಸ್. ಟೀಚರ್ಸ್ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಹೇಳ್ತಾ ಇದ್ದೀನಿ. ಇಲ್ಲಿ ಕೂತಂತ ಒಂದು 15 ಮಕ್ಕಳು ಇದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು. ಆದರೆ ಬಾಕಿ ಮಕ್ಕಳಿಗೆ ಆರಾಮದಲ್ಲಿ ಮೋರ್ ದೆನ್ 65% ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಮೆಜಾರಿಟಿ ವೆರಿ ಏಬಲ್ ಟು ಲೀಡ್ ಪ್ರಾಬ್ಲಮ್. ಬ್ರೀತಿಂಗ್ ಸರಿ ಆದರೆ ಓದಲಿಕ್ಕೆ ಸಾಧ್ಯತೆ ಇದೆ ಅಂತ ಅರ್ಥ. ಇವಾಗ ಏನ್ ಮಾಡಿದ್ವಿ ಗೊತ್ತಾ ಮಕ್ಕಳ?
ಅದೇ ರೈಟ್